ನಾಳೆ ಏಪ್ರಿಲ್ 13 ಸೋಮವಾರ ವರುತಿನಿ ಏಕಾದಶಿ ಬಂದಿದೆ. 10,000 ವರ್ಷ ನಿರಂತರ ತಪಸ್ಸು ಮಾಡಿದ ಪುಣ್ಯದ ಜೊತೆ ಕನ್ಯಾದಾನ, ಅನ್ನದಾನ, ವಿವಿಧ ದಾನಗಳನ್ನು ಮಾಡಿದ ಪುಣ್ಯ ಸಿಗಬೇಕೆಂದರೆ ಈ ಏಕಾದಶಿಯನ್ನು ಆಚರಿಸಲೇಬೇಕು. ನಿಮ್ಮೆಲ್ಲ ಆರ್ಥಿಕ ಕಷ್ಟ, ಅನಾರೋಗ್ಯ ದೂರವಾಗಲು ಹಾಲಿನಿಂದ ಯಾವ ಕೆಲಸವನ್ನು ನಾಳೆ ಮಾಡಬೇಕೆಂದು ಈಗ ಏಕಾದಶಿ ಕಥೆಯ ಜೊತೆ ತಿಳಿಯೋಣ. ಸಾಕ್ಷಾತ್ ವಿಷ್ಣು ದೇವರು ತನ್ನ ಭಕ್ತರಿಗೆ ಸರ್ವ ಕಷ್ಟಗಳನ್ನು ಕಳೆದುಕೊಂಡು ಪುಣ್ಯ ಸಂಪಾದಿಸಲು ನೀಡಿರುವ ಅವಕಾಶವೆಂದರೆ ಅದು ಏಕಾದಶಿ ಮಾತ್ರ. ಯಾರು ಈ ವರುತಿನಿ ಏಕಾದಶಿಯನ್ನು ನಿಯಮ ನಿಷ್ಠೆಯಿಂದ ಆಚರಿಸುತ್ತಾರೋ ಅವರಿಗೆ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಗೋವುಗಳನ್ನು, ವಿವಿಧ ದಾನಗಳನ್ನು ಮಾಡಿದ ಪುಣ್ಯಫಲ ಸಿಗುತ್ತದೆ. ಈ ವ್ರತ ಮಾಡಿದರೆ, ವ್ರತಕಥೆ ಕೇಳಿದರೆ 10,000 ವರ್ಷಗಳ ತಪಸ್ಸಿನ ಫಲ ಸಿಗುತ್ತದೆ. ವರುತಿನಿ ಏಕಾದಶಿ ತಿಥಿಯು ಏಪ್ರಿಲ್ 13 ಸೋಮವಾರ ಅಂದರೆ ಭಾನುವಾರ ಮಧ್ಯರಾತ್ರಿ ಆದ ಮೇಲೆ 1:16 ಆರಂಭವಾಗಿ ಏಪ್ರಿಲ್ 14ನೇ ತಾರೀಕು 1:08 ಮುಕ್ತಾಯವಾಗುತ್ತದೆ. ದ್ವಾದಶಿ ದಿನ ಉಪವಾಸ ಬಿಡುವ ಸಮಯ ಬೆಳಿಗ್ಗೆ 6:50 8:35 ಇರುತ್ತದೆ. ವಿಷ್ಣು ದೇವರಿಗೆ ಹಳದಿ ಬಣ್ಣವೆಂದರೆ ಇಷ್ಟ. ಆದ್ದರಿಂದ ಮನೆಯಲ್ಲಿ ಹಳದಿ ಬಣ್ಣದ ವಸ್ತ್ರದ ಮೇಲೆ ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹ ಇಟ್ಟು ತಪ್ಪದೆ ಪೂಜೆ ಮಾಡಬೇಕು. ಹಳದಿ, ಬಿಳಿ ಬಣ್ಣದ ಹೂಗಳಿಂದ ದೇವರಿಗೆ ಅಲಂಕಾರ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಅರಿಶಿಣಕ್ಕೆ ಸ್ವಲ್ಪ ಹಾಲು ಬೆರೆಸಿ ದೇವರ ಮನೆ ಗೋಡೆ ಮೇಲೆ ಸ್ವಸ್ತಿಕ್ ಗುರುತು ಬರೆದು ಮನೆ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಗುರುತನ್ನು ಬರೆಯಬೇಕು. ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವರಿಗೆ ಅವಲಕ್ಕಿ, ಬೆಲ್ಲ, ಹಣ್ಣುಗಳನ್ನು ನೈವೇದ್ಯವಾಗಿಟ್ಟು ಅಗರಬತ್ತಿ, ಕರ್ಪೂರದ ಆರತಿ ಬೆಳಗಬೇಕು. ಗೋಡೆ ಹಾಗೂ ಬಾಗಿಲಿನ ಮೇಲೆ ಅಮೃತ ಬೆರೆಸಿ ಬಿಡಿಸಿದ ಸ್ವಸ್ತಿಕ್ ಗುರುತುಗಳಿಗೂ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿ ಆರತಿ ಬೆಳಗಿ ನಮಸ್ಕಾರ ಮಾಡಿಕೊಳ್ಳಬೇಕು. ಏಕಾದಶಿ ದಿನ ಸ್ವಸ್ತಿಕ್ ಬಿಡಿಸಿದರೆ ಆ ಮನೆ ತುಂಬ ಸಿರಿ ಸಂಪದಗಳು ತಾಂಡವವಾಡುತ್ತದೆ. ಪಾಸಿಟಿವ್ ಶಕ್ತಿಯನ್ನು ಇದು ಹೆಚ್ಚಾಗಿ ಮನೆಗೆ ಆಕರ್ಷಣೆ ಮಾಡಿ ಅದೃಷ್ಟವನ್ನು ಹೊತ್ತು ತರುತ್ತದೆ. ತುಳಸಿ ದಳಗಳಿಂದ ವಿಷ್ಣು ದೇವರನ್ನು ಪೂಜೆ ಮಾಡುತ್ತಾ ಓಂ ನಮೋ ನಾರಾಯಣಾಯ ಎಂದು 11 ಬಾರಿ, 21 ಬಾರಿ, 108 ಬಾರಿ ಹೇಳುತ್ತಾ ನಿಮ್ಮ ಭಕ್ತಿಯನ್ನು ವಿಷ್ಣು ಲಕ್ಷ್ಮಿಗೆ ಅರ್ಥ ಮಾಡಿಸುತ್ತಾ ಮನಸ್ಸನ್ನು ಏಕಾದಶಿ ಇಡೀ ದಿನ ಶಾಂತವಾಗಿಟ್ಟುಕೊಳ್ಳಿ. ಯಾರೊಂದಿಗೂ ಹೆಚ್ಚು ಮಾತನಾಡದೆ ಮೌನವನ್ನು ಪಾಲಿಸಿ ಶ್ರೀಕೃಷ್ಣ, ಶ್ರೀರಾಮ, ವೆಂಕಟೇಶ್ವರ ಸ್ವಾಮಿಯ ಕಥೆಗಳನ್ನು ಕೇಳಿ ವಿಷ್ಣು ದೇವರನ್ನು ಮನದಲ್ಲಿಯೇ ಕೊಂಡಾಡುತ್ತಾ ವರುತಿನಿ ಏಕಾದಶಿ ಆಚರಿಸಿ. ಮನೆಗೆ ಸಮೀಪದಲ್ಲೇ ವಿಷ್ಣು ದೇಗುಲಗಳಿದ್ದರೆ ಗರುಡ ಕಂಬದ ಬಳಿ ಮಣ್ಣಿನ ಹಣತೆಯನ್ನು ಹಚ್ಚಿ ದೇವರಿಗೆ ಸಮಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಮಾಡಿ. ಇದರಿಂದ ನಿಮಗಿರುವ ಶತ್ರುಬಾಧೆ, ನಕಾರಾತ್ಮಕ ಶಕ್ತಿಗಳಿಂದಾಗುವ ತೊಂದರೆಗಳು ನಿಲ್ಲುತ್ತದೆ. ನೀವು ಅಂದುಕೊಂಡ ಕೆಲಸಗಳು ಶೀಘ್ರವಾಗಿ ನಡೆಯುತ್ತದೆ. ಹಣಕಾಸು, ಆರೋಗ್ಯ ಸಮಸ್ಯೆಗಳಿಂದ 21 ದಿನದೊಳಗೆ ಮುಕ್ತಿ ಸಿಗುತ್ತದೆ. ವರುತಿನಿ ಏಕಾದಶಿ ದಿನ ದಾನಗಳನ್ನು ಮಾಡಿದರೆ ನಿಮ್ಮಲ್ಲಿರುವ ಸಂಪತ್ತು ಹೆಚ್ಚುತ್ತದೆ. ನೀವು ಒಂದು ದಾನವನ್ನು ವಿಷ್ಣು ದೇವರ ಹೆಸರನ್ನು ಹೇಳುತ್ತಾ ನೀಡಿದರೆ ಆ ದಾನಕ್ಕಿಂತಲೂ ಹೆಚ್ಚಿನ ಐಶ್ವರ್ಯವನ್ನು ನೀವು ಪುಣ್ಯದ ಮೂಲಕ ಪಡೆಯುತ್ತೀರಿ. ಬಿಸಿಲು ಹೆಚ್ಚಾಗಿರುವ ಈ ಕಾಲದಲ್ಲಿ ದಣಿದವರಿಗೆ ಕುಡಿಯಲು ನೀರನ್ನು ನೀಡಬೇಕು. ಛತ್ರಿ, ಪಾದರಕ್ಷೆ, ವಸ್ತ್ರದಾನವನ್ನು ಮಾಡಿದರೆ ಪೂರ್ವ ಜನ್ಮದ ಪಾಪಗಳೆಲ್ಲ ನಶಿಸಿ ಹೋಗುತ್ತದೆ. ಕಠಿಣ ಉಪವಾಸ ಇರಲು ಆಗದಿದ್ದರೆ ಚಿಂತೆ ಬೇಡ. ಫಲಹಾರ ಸೇವಿಸಿ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿ. ಇನ್ನು ಈ ಏಕಾದಶಿಯ ಪೂರ್ವಕತೆ ಏನೆಂದು ತಿಳಿಯೋಣ. ಪ್ರಾಚೀನ ಕಾಲದಲ್ಲಿ ನರ್ಮದಾ ನದಿಯ ತೀರದಲ್ಲಿ ಮಾಂಧಾತ ಎಂಬ ರಾಜನು ರಾಜ್ಯಭಾರ ಮಾಡುತ್ತಿದ್ದನು. ಆತನು ಅತ್ಯಂತ ದಾನಿ ಮತ್ತು ತಪಸ್ವಿಯಾಗಿದ್ದನು. ರಾಜನು ಯಾವಾಗಲೂ ಧಾರ್ಮಿಕ ಕಾರ್ಯಗಳಲ್ಲಿ ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ಮಗ್ನನಾಗಿರುತ್ತಿದ್ದನು. ಒಮ್ಮೆ ರಾಜನು ಕಾಡಿನಲ್ಲಿ ಏಕಾಗ್ರತೆಯಿಂದ ತಪಸ್ಸು ಮಾಡುತ್ತಿದ್ದಾಗ ಎಲ್ಲಿಂದಲೋ ಬಂದ ಒಂದು ಕರಡಿಯು ರಾಜನ ಕಾಲನ್ನು ಕಚ್ಚತೊಡಗಿತು. ಅಷ್ಟಾದರೂ ರಾಜನು ಗಾಬರಿ ಪಡದೆ ತನ್ನ ತಪಸ್ಸನ್ನು ಮುಂದುವರೆಸಿದನು. ಆದರೆ ಆ ಕರಡಿಯು ರಾಜನ ಕಾಲನ್ನು ಕಚ್ಚುತ್ತಾ ಆತನನ್ನು ಎಳೆದುಕೊಂಡು ಹೋಗತೊಡಗಿತು. ಆಗ ರಾಜನು ತನ್ನ ತಪಸ್ಸಿನ ಧರ್ಮವನ್ನು ಪಾಲಿಸುತ್ತಾ ಕರಡಿಯ ಮೇಲೆ ಕೋಪಗೊಳ್ಳದೆ ತನ್ನ ರಕ್ಷಣೆಗಾಗಿ ಭಗವಾನ್ ವಿಷ್ಣುನನ್ನು ಪ್ರಾರ್ಥಿಸಿದನು. ಭಕ್ತನ ಮೊರೆಯನ್ನು ಆಲಿಸಿದ ಶ್ರೀಹರಿಯು ತಕ್ಷಣವೇ ಅಲ್ಲಿ ಪ್ರಕಟನಾಗಿ ತನ್ನ ಸುದರ್ಶನ ಚಕ್ರದಿಂದ ಕರಡಿಯನ್ನು ಸಂಹರಿಸಿ ರಾಜನನ್ನು ರಕ್ಷಿಸಿದನು. ಆದರೆ ಅಷ್ಟರಲ್ಲಾಗಲೇ ಕರಡಿಯು ರಾಜನ ಕಾಲನ್ನು ತಿಂದು ಹಾಕಿತು. ತನ್ನ ಕಾಲಿನ ಸ್ಥಿತಿಯನ್ನು ಕಂಡ ರಾಜನು ತೀವ್ರ ನೋವು ಮತ್ತು ದುಃಖಗೊಳಗಾದನು. ತನ್ನ ಭಕ್ತನ ದುಃಖವನ್ನು ಕಂಡ ವಿಷ್ಣುವು ಹೀಗೆಂದನು, ಹೇ ರಾಜನೇ, ಚಿಂತಿಸಬೇಡ. ನೀನು ಮಥುರೆಗೆ ಹೋಗಿ ವರುತಿನಿ ಏಕಾದಶಿಯ ವ್ರತವನ್ನು ಆಚರಿಸು ಮತ್ತು ನನ್ನ ವರಾಹ ಅವತಾರದ ಮೂರ್ತಿಯನ್ನು ಪೂಜಿಸು. ಈ ವ್ರತದ ಪ್ರಭಾವದಿಂದ ನೀನು ಪುನಃ ನಿನ್ನ ಸುಂದರವಾದ ಕಾಲನ್ನು ಪಡೆಯುತ್ತೀಯ. ಕರಡಿಯು ನಿನ್ನ ಕಾಲನ್ನು ತಿಂದು ಹಾಕಿದ್ದು ನಿನ್ನ ಪೂರ್ವ ಜನ್ಮದ ದುಷ್ಕರ್ಮಗಳ ಫಲವಾಗಿತ್ತು. ಭಗವಂತನ ಆಜ್ಞೆಯಂತೆ ರಾಜ ಮಾಂಧಾತನು
ಮಥುರೆಗೆ ಹೋಗಿ ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯಿಂದ ವರುತಿನಿ ಏಕಾದಶಿಯ ವ್ರತವನ್ನು ಮಾಡಿದನು. ವ್ರತದ ಪ್ರಭಾವದಿಂದ ರಾಜನು ಶೀಘ್ರದಲ್ಲೇ ತನ್ನ ಕಳೆದು ಹೋದ ಕಾಲನ್ನು ಮರಳಿ ಪಡೆದು ಮತ್ತೆ ಆರೋಗ್ಯವಂತನು ಸುಂದರನು ಆದನು. ಈ ಏಕಾದಶಿ ದಿನ ಆಚರಿಸಿದ ಮಾಂಧಾತ ರಾಜನು ಅನೇಕ ಕಷ್ಟಗಳಿಂದ ಮುಕ್ತಿ ಹೊಂದಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಕುಬೇರನ ಆಸ್ಥಾನದಲ್ಲಿ ನಾಟ್ಯವಾಡುವ ವರುತಿನಿ ಎಂಬ ದೇವಕನ್ಯೆ ಶಾಪಕ್ಕೆ ಗುರಿಯಾದಾಗ ಏಕಾದಶಿ ಆಚರಿಸಿ ಆ ಶಾಪದಿಂದ ಮುಕ್ತಿ ಹೊಂದಿದರು. ಈ ಕಾರಣಕ್ಕಾಗಿಯೇ ಈ ಏಕಾದಶಿಯನ್ನು ವರುತಿನಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಕುದುರೆ ದಾನಕ್ಕಿಂತ ಆನೆ ದಾನ ಶ್ರೇಷ್ಠ, ಆನೆ ದಾನಕ್ಕಿಂತ ಭೂದಾನ ಶ್ರೇಷ್ಠ, ಎಲ್ಲಕ್ಕಿಂತ ಎಳ್ಳು ದಾನ ಉತ್ತಮ, ಎಳ್ಳು ದಾನಕ್ಕಿಂತ ಚಿನ್ನದ ದಾನ ಶ್ರೇಷ್ಠ, ಚಿನ್ನದ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ, ಅನ್ನದಾನಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ. ಅನ್ನದಾನದಿಂದ ಪಿತೃಗಳು, ದೇವತೆಗಳು, ಮಾನವರೆಲ್ಲರೂ ತೃಪ್ತರಾಗಿರುತ್ತಾರೆ. ಶಾಸ್ತ್ರಗಳಲ್ಲಿ ಕನ್ಯಾದಾನವನ್ನು ಕೂಡ ಅನ್ನದಾನಕ್ಕೆ ಸಮವೆಂದು ಪರಿಗಣಿಸಲಾಗಿದೆ. ಅಂತಹ ಕನ್ಯಾದಾನ ಮಾಡಿದ ಫಲ ಈ ವರುತಿನಿ ಏಕಾದಶಿ ಆಚರಿಸಿದವರಿಗೆ ಸಿಗುತ್ತದೆ. ಕನ್ಯಾದಾನದ ಫಲವನ್ನು ಚಿತ್ರಗುಪ್ತರಿಂದಲೂ ಬರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಈ ಏಕಾದಶಿಯನ್ನು ಆಚರಿಸಿ ಈ ಎಲ್ಲಾ ಪುಣ್ಯಗಳನ್ನು ಪಡೆಯಿರಿ. ಈ ವಿಡಿಯೋಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.